ಈ ಗಂಜಿನ ನೀವು ಪ್ರತಿದಿನ ಕುಡಿಯೋದ್ರಿಂದ ನಿಮ್ಮ ಕಾಲು ನೋವು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಕಾಲು ನೋವು ಬರದೇ ಇರೋ ರೀತಿನೂ ತಡೆಯುತ್ತೆ. ಬೆಳೆಯೋ ಮಕ್ಕಳಿಗಂತೂ ಬೋನ್ಸಿಗೆ ತುಂಬಾ ಶಕ್ತಿ ಕೊಡುತ್ತೆ. ಇದು ತುಂಬಾ ಒಳ್ಳೆಯದು. ಹೈ ಫೈಬರ್, ಪ್ರೋಟೀನ್ ಎಲ್ಲ ಇರುತ್ತೆ. ಚಿಕ್ಕವರು ದೊಡ್ಡವರು ಪ್ರತಿಯೊಬ್ರು ಇದನ್ನ ಪ್ರತಿದಿನ ಕುಡಿದ್ರೆ ತುಂಬಾ ಒಳ್ಳೆಯದು. ಇದು ಮಾಡೋದಕ್ಕೆ 1 kg ಆಗಷ್ಟು ಹುರುಳಿ ಕಾಳನ್ನ ತಗೊಂಡು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಈ ಪೌಡರ್ನ ನೀವು ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಷ್ಟು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂತಾ ಇದ್ದೀನಿ. ಅದಾದ್ಮೇಲೆ ಎಳ್ಳು ತಗೊಂಡಿದ್ದೀನಿ. ಎಳ್ಳನ್ನು ಸಹ ರೋಸ್ಟ್ ಮಾಡಿ ಇಟ್ಕೊಂತಾ ಇದ್ದೀನಿ. ಬಾದಾಮಿ ತಗೊಂಡಿದ್ದೀನಿ. ಇದ್ರದೆಲ್ಲ ಕ್ವಾಂಟಿಟಿನ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಅದಾದ್ಮೇಲೆ ಕಡಲೆಕಾಳು ತಗೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಂತಾ ಇದ್ದೀನಿ. ರಾಗಿ ತಗೊಂತಾ ಇದ್ದೀನಿ, ರಾಗಿನೂ ಸಹ ಫ್ರೈ ಮಾಡ್ಕೊಂತಾ ಇದ್ದೀನಿ. ನಾ ಯೂಸ್ ಮಾಡ್ತಿರೋ ಎಲ್ಲಾ ಇಂಗ್ರೀಡಿಯೆಂಟ್ಸು ತುಂಬಾ ಒಳ್ಳೆಯದು ದೇಹಕ್ಕೆ. ಅದಾದ್ಮೇಲೆ ಹೆಸರು ಕಾಳನ್ನ ತಗೊಂಡಿದ್ದೀನಿ. ಹೆಸರು ಕಾಳು ಫ್ರೈ ಆದ್ಮೇಲೆ ಇಲ್ಲಿ ಸೋಯಾಬೀನ್ ನ ತಗೊಂತಾ ಇದ್ದೀನಿ. ಸೋಯಾಬೀನ್ ಅನ್ನು ಫ್ರೈ ಮಾಡೋದಾದ್ಮೇಲೆ ಮಡಕಿ ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಮಡಕಿ ಕಾಳನ್ನು ಫ್ರೈ ಆದ್ಮೇಲೆ ಇಲ್ಲಿ ನಾನು ನವಣಕ್ಕಿ ತಗೊಂಡಿದ್ದೀನಿ, ಅದನ್ನು ಸಹ ಫ್ರೈ ಮಾಡಿ ಇಟ್ಕೊಂತಾ ಇದ್ದೀನಿ. ಎಲ್ಲಾನು ಕಂಪ್ಲೀಟ್ ಆಗಿ ಆರಿದ ಮೇಲೆ ಒಂದು ಬೊಗಣಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳೋದಾದ್ಮೇಲೆ ಗಿರಣಿಗೆ ಹೋಗ್ಬಿಟ್ಟು ಇದನ್ನ ಚೆನ್ನಾಗಿ ಪೌಡರ್ ಮಾಡಿಸ್ಕೊಂಡು ಬಂದ್ರೆ ಪ್ರೋಟೀನ್ ಪೌಡರ್ ರೆಡಿ ಆಗುತ್ತೆ. ಇದರಿಂದ ಲಾಡು ಸಹ ಮಾಡ್ತೀವಿ, ತುಂಬಾ ಒಳ್ಳೇದು. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತೋರಿಸ್ತೀನಿ, ಫಾಲೋ ಮಾಡಿ. ತುಂಬಾ ಚೆನ್ನಾಗಿದೆ ಗೈಸ್, ಟ್ರೈ ಮಾಡಿ.